ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಭಾಳ ದಿನ ಆದ್ಮೇಲೆ ನಾನು ನಿಮಗೆ ಗಣಪತಿ ಸೆಲೆಬ್ರೇಷನ್ ಗಣಪತಿ ಪೂಜಾ ಮಾಡಿದ ವಿಡಿಯೋ ಹಾಕತ್ತೇನೆ. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಕರೆನ ಟೈಮ್ ಇದ್ದಿದ್ದಿಲ್ಲ. ಐ ಆಮ್ ರಿಯಲಿ ಸಾರಿ. ಭಾಳ ಮಂದಿ ಕೇಳಾಕತ್ತಿದ್ರು ನನಗೆ ವಿಡಿಯೋ ಯಾಕೆ ಲೇಟ್ ಹಾಕಾಕತ್ತಿ, ಜಲ್ದಿ ಹಾಕು, ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ, ನಮಗೂ ಅದನ್ನು ನೋಡಿ ಕ್ಯೂರಿಯಾಸಿಟಿ ಐತೆ ಅಂತ ಹೇಳಿ ಇನ್ನು ಮುಂದೆ ಬರ್ರಿ ನಾ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೇನೆ. ಆಮೇಲೆ ಈ ವಿಡಿಯೋ ಏನೈತಲ್ಲ ಭಾಳ ಚಂದ ಐತೆ. ಯಾಕಂದ್ರೆ ಇದ್ರಾಗ ನಾನು ಗಣಪತಿ ಒಂದೇ ತರಂಗಿಲ್ಲ. ಅಂದರೆ ಇಲ್ಲಿ ಬೆಂಗಳೂರಿನಾಗ ನಾವೇನು ಇರ್ತೇವಲ್ಲ, ನಾವು ಮಣ್ಣಿನ ಗಣಪತಿ ಒಂದು ತಂದು ಪೂಜಾ ಮಾಡಂಗಿಲ್ಲ ಅನ್ನೋದಷ್ಟು. ಖರೆ ಎಲ್ಲನೂ ಪದ್ಧತಿಯಿಂದ ಗಣಪತಿ ಪೂಜಾ ಮಾಡೋದಾತು, ಆರತಿ ಮಾಡೋದಾತು, ಅಡಿಗೆ ಆತು, ನೈವೇದ್ಯ ಎಲ್ಲನೂ ಮಾಡ್ತೇವೆ ನಾವು. ಎಷ್ಟು ಚಂದ. ಆಮೇಲೆ ನನಗಂತರೂ ಹಿಂಗೆ ಡೆಕೋರೇಷನ್ ಮಾಡೋದಾತು, ಪೂಜಾ ಮಾಡೋದಾತು ಅಂದ್ರು ಭಾಳ ಸೇರ್ತೈತಿ. ನಿಮಗೆಲ್ಲ ಗೊತ್ತೈತಿ ಬೆಂಗಳೂರಿನಾಗೆಲ್ಲ ಎಷ್ಟು ವೆರೈಟಿ ಹೂವೆಲ್ಲ ಸಿಗ್ತಾವಂತ ಹೇಳಿ. ಹಾಗಾಗಿ ನಾನು ಭಾಳ ವೆರೈಟಿ ಹೂ ಅದು ತಂದೆ ಚಂದ ಡೆಕೋರೇಷನ್ ಮಾಡಿ ಪೂಜಾ ಎಲ್ಲ ಮಾಡಿದ್ನಿ. ಇದೇನಪ್ಪ ಅಂತಂದ್ರೆ ನಾಳೆ ಗಣಪತಿ ಹಬ್ಬ ಅಂದ್ರೆ ಗಣೇಶ ಚತುರ್ಥಿ ಅಂತಂದ್ರೆ ಅದ್ರ ಹಿಂದಿನ ದಿವಸ ನೋಡ್ರಿ ಹೂವೆಲ್ಲ ತೊಗೊಂಬರಕ್ಕೆ ಹೋಗಿದ್ವಿ. ನನಗೆ ಹಿಂಗೆ ಹೂ ತರೋದು, ಹಣ್ಣು ತರೋದು, ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಭಾಳ ಹುರುಪು ನೋಡ್ರಿ. ಅದು ಏನೋ ಎಲ್ಲಿಲ್ಲದ ಹುರುಪು ಬಂದು ಬಿಡ್ತೈತಿ. ನಾ ಎಷ್ಟೇ ಟಯರ್ಡ್ ಆಗಿರಲಿ, ಎಷ್ಟೇ ಬೇಸರಾಗಿರಲಿ, ನನಗೆ ಆ ಹುರುಪು ಬಂದ ಬಿಡ್ತೈತಿ. ಡೆಕೋರೇಷನ್ ಮಾಡಬೇಕು, ತರಬೇಕು, ನಿಮಗೆಲ್ಲ ನಾ ಹೆಂಗೆ ಮಾಡ್ತೇನೆ ಅಂತ ಹೇಳಿ ತೋರಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಭಾಳ ಆಗ್ತೈತಿ. ಇನ್ನು ಬರ್ರಿ ಈ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಇಲ್ಲೇನು ನೋಡಾಕತ್ತಿರಲ್ಲ, ಇದು ಗಣೇಶ ಚತುರ್ಥಿ ಹಿಂದಿನ ದಿವಸ ಗಣಪತಿ ತಂದು ಆಲ್ರೆಡಿ ಇಡಾಕತ್ತಿದ್ರು. ಭಾಳ ಚಂದ ಮಾಡ್ತಾರೆ ಬೆಂಗಳೂರಿನಾಗೂ ಗಣೇಶ ಚತುರ್ಥಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಮಹಾರಾಷ್ಟ್ರದ ಗಣೇಶ ಚತುರ್ಥಿ ಭಾಳ ಸೇರ್ತೈತೆ. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಗಣಪತಿ ಇಟ್ಟಿರ್ತಾರೆ, ಮಸ್ತ್ ಡೆಕೋರೇಷನ್ ಮಾಡಿರ್ತಾರೆ, ಡೋಲ್ ಬಾರಿಸ್ತಿರ್ತಾರೆ, ಚಂದ ಇರ್ತೈತಿ. ಇಲ್ಲೆಲ್ಲ ನಮ್ಮ ಕಡೆ ಅಂದ್ರೆ ಹುಯ್ಯಿ ಅಂತ ಡಿ ಜೆ ಹಚ್ಚಿಬಿಡ್ತಾರೆ. ನನಗೆ ಅದು ಸೇರಂಗಿಲ್ಲ. ಕರೆಕ್ಟ್ ಜಾಂಜ್ ಬಾರಿಸ್ಕೊಂತ ಅದು ಮಾಡ್ತಿರ್ತಾರಲ್ಲ, ಆಮೇಲೆ ಅಲ್ಲಿ ಡೋಲ್ ಬಾರಿಸ್ತಿರ್ತಾರೆ. ಹಿಂಗಾಗಿ ಭಾಳ ಚಂದ ಅನಿಸ್ತೈತಿ. ಖರೆ ನಿಮಗೆ ಹೇಳ್ತೇನೆ, ಬೆಂಗಳೂರಿನಾಗೂ ಈ ಸತಿ ನೋಡ್ರಿ ಕರ್ಕೊಂಬರುವಾಗ ಹುಯ್ಯಿ ಅಂತ ಡಿ ಜೆ ಹಚ್ಚಿದ್ದಿಲ್ಲ. ಚಂದ ಹೆಂಗೆ ಅವರು ಬಾರಿಸ್ಕೊಂತನ ಗಣಪನ ಕರ್ಕೊಂಬಂದ್ರು. ಏನಂತಂದ್ರೆ ಗಣಪಗೆ ಕಣ್ಣು ಮುಚ್ಕೊಂಡು ಕರ್ಕೊಂಬಂದ್ರು ನೋಡ್ರಿ ಅವರು. ಯಾಕಂದ್ರೆ ನೆಕ್ಸ್ಟ್ ಡೇ ಇಟ್ಟು ಪೂಜಾ ಅದು ಮಾಡಿ ವೆಲ್ಕಮ್ ಮಾಡೋರಿದ್ರು. ಹಾಗಾಗಿ ಗಣಪನ್ನ ಕಣ್ಣು ಮುಚ್ಕೊಂಡು ಕರ್ಕೊಂಬಂದ್ರು. ಎಷ್ಟು ಚಂದ ಮಾಡಾಕತ್ತಾರ ನೋಡ್ರಿ. ಆಮೇಲೆ ಗಣಪನ್ನ ಕರ್ಕೊಂಬರುವಾಗ ಗದ್ಲಾ ನೋಡ್ರಿ ಎಷ್ಟೊಂಡೈತಂತ ಹೇಳಿ. ಯಾರಿಗೆಲ್ಲ ಈ ಹಬ್ಬ ಸೇರ್ತತನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಯಾಕಂದ್ರೆ ಗೌರಿ ಗಣಪತಿ ಹಬ್ಬ ಅಂದ್ರೆ ಯಾರಿಗಾದ್ರೂ ಸೇರತೈತಿ ಅಲ್ಲ, ಎಸ್ಪೆಷಲಿ ಹುಡುಗರಿಗೆ. ಯಾಕಂದ್ರೆ ಪಟಾಕ್ಷಿ ಹಸೋದು ಭಾಳ ಇರ್ತೈತಿ. ಆಮೇಲೆ ಹುಡುಗಿಯರಿಗೆ ಅಂದ್ರೆ ಹೊಸ ಅರ್ಬಿ, ಹೊಸ ಹೊಸ ಸ್ವೀಟ್ಸು, ಹೊಸ ಹೊಸ ಅಡಿಗೆ. ಆಮೇಲೆ ಇಲ್ಲೂ ನೋಡ್ಬೋದು ನೀವು ದೊಡ್ಡ ಗಣಪತಿ ಐತಿ. ಖರೆ ಯಾವುದನ್ನು ಅವ್ರು ಓಪನ್ ಮಾಡಿದ್ದಿಲ್ಲ. ಯಾಕಂದ್ರೆ ಗಣಪತಿ ಚತುರ್ಥಿ ನೆಕ್ಸ್ಟ್ ಡೇ ಇತ್ತು. ಹಾಗಾಗಿ ಅವನ್ನ ನೆಕ್ಸ್ಟ್ ಡೇ ಪೂಜಾ ಮಾಡಿ ನಾವು ಓಪನ್ ಮಾಡ್ಬೇಕಂತೇಳಿ ಹಂಗೆ ಬರೀ ತಂದಿಟ್ಟಿದ್ರು. ಇಲ್ಲೂ ನೋಡ್ಬೋದು ನೀವು ಎಷ್ಟು ವೆರೈಟಿ ಗಣಪತಿ ಇಟ್ಟಾರು. ರೋಡ್ಸ್ ಎಲ್ಲ ಲೈಟ್ನಿಂಗ್ ಮಾಡ್ಯಾರು. ಆಮೇಲೆ ನಾವು ಬರೋದ್ರೊಳಗೆ ಇಲ್ಲಿ ಹಣ್ಣು ಆಮೇಲೆ ಹೂವೆಲ್ಲ ತೊಗೊಂಬರೋದ್ರೊಳಗೆ ನೋಡ್ಬೋದು ನೀವಿಲ್ಲೇ ಗಣಪತಿ ಅದ್ರ ಜಾಗಕ್ಕೆ ತಂದಿಟ್ಟಾರು. ಇನ್ನೇನು ನಾವು ನಮ್ದು ಹಣ್ಣು ಒಂದು ತೊಗೊಳೋದು ಬಾಕಿ ಇತ್ತು. ಹೂವೆಲ್ಲ ನಾವು ತೊಗೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಹಣ್ಣು. ಆಮೇಲೆ ನಿಮಗೆ ಹೇಳ್ತೇನೆ, ಹಬ್ಬದ ಸೀಸನ್ನಾಗಂತರೂ ಹಣ್ಣಿನ ರೇಟ್ ಆಯ್ತು, ಹೂವಿನ ರೇಟ್ ಆಯ್ತು, ಕೇಳೋದ ಬೇಡ. ಅವ್ರು ಎಷ್ಟು ಹೇಳ್ತಾರ ಸುಮ್ ಕೊಟ್ಟು ತೊಗೊಂಬರ್ತಿರ್ಬೇಕು ನೋಡ್ರಿ. ಯಾಕಂದ್ರೆ ರೇಟ್ ಭಾಳ ಆಗಿರ್ತೈತಿ. ಇಲ್ಲಿ ನೋಡ್ಬೋದು ನೀವು ಹೂವು, ತಳಿರು, ಮಾವಿನ ತಳಿರು, ಆಮೇಲೆ ತೆಂಗಿನಕಾಯಿ, ಒಂದು ನೈವೇದ್ಯಕ್ಕೆ ಒಂದು ಎಕ್ಸ್ಟ್ರಾ ಪ್ಲೇಟ್ ಬೇಕಾಗಿತ್ತು ನನಗೆ, ಅದನ್ನೆಲ್ಲ ತೊಗೊಂಬಂದೆ. ಆಮೇಲೆ ಸಿಕ್ಕಾಪಟ್ಟೆ ರೇಟ್. ನಮ್ಮ ಊರಾಗ ಮಾವಿನ ಗಿಡ ಸಾಕಷ್ಟು ಇರ್ತಾವೆ, ಅದ್ರ ಕಿಮ್ಮತ್ತು ನಮಗೆ ಗೊತ್ತಾಗಿಲ್ಲ. ಇಲ್ಲಿ ನೋಡ್ರಿ ಅದಷ್ಟು ಏನು ಇಟ್ಟಿದ್ನಲ್ಲ ನಾ ಅದಕ್ಕೆ 20 ರೂಪಾಯಿ. ಆಮೇಲೆ ಕರಕಿ ಕಟ್ಟಿರ್ತಾರೆ ಅದಕ್ಕೆ 10 ರೂಪಾಯಿ. ಆಮೇಲೆ ಒಂದು ಬಾಳೆ ಎಲೆಗೆ 10 ರೂಪಾಯಿ ಅಂತ. ನಮ್ಮ ಊರಾಗ 100 ಯಾಕೆ 1000 ಇದ್ರು ಅವಾಗ ನಮಗೆ ಅದ್ರದ್ದು ಕಿಮ್ಮತ್ತು ಗೊತ್ತಿರಂಗಿಲ್ಲ. ಕರೆ ಇಲ್ಲಿ 10 ರೂಪಾಯಿ ಕೊಟ್ಟು ತೊಗೊತಿರ್ತೇವಲ್ಲ. ಆಮೇಲೆ ನನಗೆ 10 ರೂಪಾಯಿ ಕೊಡೋದು ಬಿಡ್ರಿ, ಕೊಟ್ಟು ತೊಗೋತೇವಿ. ನಾನು ನಿಮಗೆ ಹೇಳಾಕತ್ತೇನಿ. ನಂಗೆ ನೈವೇದ್ಯ ಈ ಸತಿ ಎಲೆ ಒಳಗೆ ಮಾಡೋದಿತ್ತು, ಹಾಗಾಗಿ ತೊಗೊಂಬಂದ್ವಿ. ರಾತ್ರಿ ಎಲ್ಲ ತಂದಿಟ್ಟ ನೆಕ್ಸ್ಟ್ ಏನಾತ್ ನೋಡಂಬರ್ರಿ. ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಮುಂಜಾನೆ ಸ್ಟಾರ್ಟ್ ಮಾಡಿ ನೋಡ್ರಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡ್ರಿ ಗಣಪತಿ ಇಡೋ ಹಬ್ಬ, ಗಣೇಶ ಚತುರ್ಥಿ. ಸೊ ಇವತ್ತೆಲ್ಲರೂ ಮನೆಯೊಳಗೆ ಗಣಪತಿ ಅದು ಇಟ್ಟು ಪೂಜಾ ಮಾಡ್ತಿರ್ತೀರ ಅಂದ್ಕೊಂಡೇನಿ. ನಾವಿಲ್ಲಿ ಬೆಂಗಳೂರಿನಾಗ ಅದೀವಿ. ಗಣಪತಿ ಏನು ತಂದು ಇಡಂಗಿಲ್ಲ. ಬಟ್ ನಾನು ಮಸ್ತ್ ಡೆಕೋರೇಷನ್ ಅದು ಮಾಡಿ ಪೂಜಾ ಅದು ಮಾಡಿರ್ತೀನಿ. ಸೊ ನನ್ನ ಫುಲ್ ಡೇ ಹೆಂಗಾಕೈತಿ, ಹೆಂಗೆಲ್ಲ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಿದ್ವಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ. ನೋಡ್ಕೊಂಬರ್ರಿ. ಆಮೇಲೆ ನಾನು ಮುಂಜಾನೆ ಸ್ಟಾರ್ಟ್ ಮಾಡೀನಿ, ನಮ್ಮ ತಂಗಿಗಳು ಅದು ಅರಿಸತ್ತೆ. ಸೊ ಸೆಲೆಬ್ರೇಷನ್ ಹೆಂಗಾಕೈತಿ ನೋಡೋಣ. ಈಗ ಟೈಮ್ 6:20 ಆಗೈತಿ. ಲೇಟಾಗೆ ಮಲ್ಕೊಂಡಿದ್ವಿ. ಬಟ್ ಹಬ್ಬಿದ್ದಾಗ ಹಂಗಲ್ಲ, ನಿದ್ದಿನ ಬರೋಂಗಿಲ್ಲ. ಸೊ ಈಗ ನೋಡ್ರಿ ಎದ್ದು ರಂಗೋಲಿ ಹಾಕ್ಬೇಕು.
ಈಗ ನಾನು ಕುಂತು ವಿಡಿಯೋ ಮಾಡತ್ತೇನಿಲ್ಲ. ಸೊ ಒಂದು 5 ನಿಮಿಷ ನಂಗೆ ಈಗ ಟೈಮ್ ಐತೆ ವಿಡಿಯೋ ಮಾಡೋಕೆ. ಯಾಕಂದ್ರೆ ಮತ್ತು ಎಲ್ಲರೂ ಎದ್ರಿ ಅಂದ್ರೆ ಹೊರಗೆ ರಂಗೋಲಿ ಹಾಕಕ್ಕೆ ಭಾಳ ಟೈಮ್ ಹಿಡಿತೈತಿ. ಅಷ್ಟು ಸಿಂಪಲ್ಲಾಗಿ ಹಾಕ್ತೇನೆ, ಕರೆ ಸ್ವಲ್ಪ ಗ್ರ್ಯಾಂಡ್ ಇರಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದು ಹಾಕ್ತೀನಿ ಅಷ್ಟೇ. ಸೊ ಈಗ ಫಸ್ಟ್ ಹೋಗಿ ರಂಗೋಲಿ ಹಾಕೊಂಬರ್ತೇನೆ. ಇದ ನೋಡ್ರಿ ನಾ ಹಾಕಿದ ರಂಗೋಲಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನಗಂತೂ ಹಬ್ಬ ಇದ್ದಾಗ ಹಿಂಗೆ ರಂಗೋಲಿ ಹಾಕೋದು ಬಣ್ಣ ತುಂಬೋದು ಅಂದ್ರೆ ಭಾಳ ಸೇರ್ತೈತೆ ನೋಡ್ರಿ. ರಂಗೋಲಿ ಎಲ್ಲ ಹಾಕಿ ನಾವು ತಯಾರಿಯಾಗಿ ಇಲ್ಲೇನು ಮಾಡಾಕತ್ತೇವೆ ಅಂತಂದ್ರೆ ಗಣಪತಿಗೆ ಪ್ರಿಯವಾದದ್ದು ಕರ್ಕಿನ ಸ್ವಚ್ಛ ಮಾಡ್ಕೊಳಕತ್ತೇವಿ. ತೆಳಗೆ ಹೋಗಿ ಕರ್ಕಿ ತೊಗೊಂಡು ಬಂದೆ. ಇಲ್ಲೇ ಗಾರ್ಡನ್ ಗತೆ ಐತಿ, ಹಾಗಾಗಿ ಅಲ್ಲಿ ಕರ್ಕಿ ನನಗೆ ಸಿಗ್ತೈತಿ. ಅದನ್ನು ಈಗ ಸ್ವಚ್ಛ ಮಾಡ್ಕೊಳಕತ್ತೇವೆ ನೋಡ್ರಿ ಗಣಪತಿಗೆ ಏರ್ಸಾಕಂತ ಹೇಳಿ. ನಾನು ನಮ್ಮ ತಂಗಿ ರೆಡಿಯಾಗಿನ ಇದನ್ನೆಲ್ಲ ಮಾಡ್ಕೊಳಕತ್ತೇವಿ. ಆಮೇಲೆ ನೋಡ್ಬೋದು ಇಲ್ಲಿ ಈ ಗಣಪತಿ ಅಚ್ಚಲೆ ತೆಗ್ದೇನು ನಾನು, ಹೆಂಗಾಗೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಾನು ನಿಮಗೆ ಹೇಳಿದ್ನೆಲ್ಲ ಇಲ್ಲೇ ವೆರೈಟಿ ಹೂ ಸಿಗ್ತಾವಂತ ಹೇಳಿ. ನನಗೆ ಈ ಸತಿ ಹೂವಿಲೇನ ಚಂದ ಡೆಕೋರೇಷನ್ ಮಾಡಿದಿತ್ತು, ಹಾಗಾಗಿ ಸ್ವಲ್ಪ ಮ್ಯಾಲೆ ನಮ್ಮ ಓನರ್ ಆಂಟಿಗೆ ಹಿಂದಿನ ದಿವಸ ಕೇಳ್ಕೊಂಡು ಇಟ್ಕೊಂಡಿದ್ನಿ ನಾನು, ಹೂ ತೊಗೊಲೇನ ಆಂಟಿ ಅಂತ ಹೇಳಿ. ಅವರು ಸ್ವಲ್ಪ ತೊಗೊಂಡಿದ್ರು, ಹಾಗಾಗಿ ಅಲ್ಲಿಂದ ಆಮೇಲೆ ಮಾರ್ಕೆಟಿಂದನೂ ಎಲ್ಲ ಹೂ ತೊಗೊಂಬಂದಿದ್ನಿ. ಎಲ್ಲ ಚಂದಂಗಿಟ್ಟು ನಮ್ಮ ಗಣಪಗೆ ಪೂಜಾ ಮಾಡಕತ್ತೀನಿ. ಆಮೇಲೆ ಈ ಗಣಪ ನನಗೆ ಯಾರು ಕೊಟ್ಟಿದ್ದಂದ್ರೆ ನನ್ನ ಫ್ರೆಂಡ್ ಒಬ್ಬಾಕಿ ಸುಷ್ಮಾ ಅಂತದಾಳ. ಸೊ ಮದ್ವೆ ಆಗಿ ನಮ್ಮ ಮನೆಗೆ ನಾವು ಫಸ್ಟ್ ಟೈಮ್ ಬಂದಾಗ ಆಕಿ ನನಗೆ ಗಿಫ್ಟ್ ಆಗಿ ಅದನ್ನು ಕೊಟ್ಟಿದ್ಲಿ ನೋಡ್ರಿ. ಹಾಗಾಗಿ ನಾವು ವರ್ಷನೂ ಅದನ್ನು ಇಟ್ಟ ಪೂಜಾ ಮಾಡಿರ್ತೀನಿ. ಇದು ನೋಡ್ರಿ ಡೆಕೋರೇಷನ್ ಹೆಂಗೆ ಮಾಡೈತೆ ಅಂತ ಹೇಳಿ ನಾನು ನಿಮಗೆ ತೋರ್ಸಾತೀನಿ. ನಮ್ಮ ಮನೆ ಡೆಕೋರೇಷನ್ ಪೂಜಾ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಈಗ ನೋಡ್ರಿ ಇಲ್ಲಿ ನಾವು 3 ಮಂದಿ ನಿಂತ ಪೂಜಾ ಮಾಡಾಕತ್ತೇವಿ. ಏನೋ ಒಂದು ಖುಷಿ ನೋಡ್ರಿ, ನಾವು ಇಷ್ಟೆಲ್ಲ ಹಿಂಗೆ ಈ ಲೆವೆಲಿಗೆ ದೊಡ್ಡವರಾಗ್ಬಿಟ್ಟು ನಾವು ಅಂಥೇಳಿ ಒಮ್ಮೊಮ್ಮೆ ನನಗೆ ವಿಚಾರ ಬರ್ತೈತಿ. ಯಾಕಂತಂದ್ರೆ ಮೊದಲೆಲ್ಲ ಹೆಂಗೆ ಪೇರೆಂಟ್ಸ್ ಎಲ್ಲ ಮಾಡ್ತಿದ್ರು, ತಯಾರು ಮಾಡ್ತಿದ್ರು, ನಾವು ಬರೀ ಮೇಲೆ ಕೈ ಹಿಡಿಯೋದು ಮಾಡ್ತಿದ್ದೀವಿ. ಬಟ್ ಈ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರ್ತೈತಿ. ನಾವು ಪೂಜಾ ಮಾಡಬೇಕು, ಆಮೇಲೆ ಇದ್ದವರಿಗೆಲ್ಲ ನಾಷ್ಟ ಮಾಡಬೇಕು, ಆಮೇಲೆ ಅಡುಗೆ ಮಾಡಬೇಕು, ಆನ್ ಟೈಮ್ ಎಲ್ಲ ಆಗ್ತಿರ್ಬೇಕು. ಇದ ನೋಡ್ರಿ ರೆಸ್ಪಾನ್ಸಿಬಿಲಿಟಿ. ಅದು ನಮ್ಮ ಏಜ್ ತಕ್ಕಂಗೆ ಬರ್ಕೊಂತ ಹೋಗ್ತೈತಿ. ನಾವು ಲಘುನನ ಎದ್ದು ಪೂಜಾ ಮಾಡ್ಕೊಂಡ್ವಿ. ಆಮೇಲೆ ನಾಷ್ಟ ಹಾಕೊಟ್ನಿ ನನ್ನ ಹಸ್ಬೆಂಡಿಗೆ, ನಮ್ಮ ತಂಗಿಗದು. ಆಮೇಲೆ ನಾನು ನಮ್ಮ ಇನ್ನೊಬ್ಬಕ್ಕೆ ತಂಗಿಯದು ಅಡುಗೆಗೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ವಿ. ನಂಗೆ ಈ ಸತಿ ಜಾಸ್ತಿನ ಖುಷಿ ಅನ್ನಿಸ್. ಇಲ್ಲಾಂದ್ರೆ ಎವ್ರಿ ಟೈಮ್ ಏನಕ್ಕೈತಿ ನಾನು ನನ್ನ ಗಂಡ ಇಬ್ಬರೇ ಇರ್ತಿದ್ವಿ. ಈ ಸತಿ ಇವರು ಇಬ್ಬರಿದ್ರು. ಆಮೇಲೆ ಇನ್ನೊಂದೇನಂದ್ರೆ ನಾವು ಊರಿಗೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೇವಿ. ಖರೆ ಏನಂದ್ರೆ ಭಾಳ ದಿವ್ಸ ವರ್ಕ್ ಫ್ರಮ್ ಹೋಮ್ ಆಯ್ತು, ಸೂಟಿ ಆಯ್ತು ಕೊಡಂಗಿಲ್ಲಲ್ಲ. ಹಾಗಾಗಿ ಗಣಪತಿ ತರೋ ದಿವಸ ನಾವು ಯೂಶ್ವಲಿ ಬೆಂಗಳೂರಿನಾಗ ಇರ್ತೇವಿ, ಕಳ್ಸಾಕ ಅಲ್ಲೇ ಹೋಗಿರ್ತೇವಿ. ಈಗ ನಮ್ಮ ಗಣಪಗೆ ಆರತಿ ಮಾಡೋಂಬರ್ರಿ. ನನ್ನ ಆರತಿ ಹಾಡ ಕೇಳು ಅಂತೀರಿ ಈಗ. जय देव जय मंगल मूर्ति दर्शन मात्रे मन कामना पूर्ति जय देव रचना कष्टा पाड़ा तुझे गौरी कुमारा चंदनाची ओटी कुंकुमेश्वर धीरे जडिता मुकुट शोभा तो बर झुंझुनती नो पूरे चरणी गागर्य जय देव जय मंगल मूर्ति दर्शन मात्रे मन स्मरण मन कामना पूर्ति जय देव लंबोदर पीतांबर पडिगड वंदना सरळ सोंड वक्र तुंड दास रामाचा वाटपावे सदना संकटी पावावे निर्वाणी रक्षावे सुरवर वंदना जय देव वारी विजय संसारी अनाथनाथे अंबे करुणाविष्कारी वारी वारी जन्म मरणाचे वारी पाडी पडो वाटा संकट निवारी जय देव जय मंगल मूर्ती दर्शन मात्रे मन स्मरण मात्रे मन कामना पूर्ती जय देव जय श्री विघ्नहरा आरती तुला ओवाळीन प्रेम रसी तारी तू मला जय श्री विघ्नहरा आरती तुला रत्न जडित हे मुकुट शोभते तुला शोभांत पाकांकुश तुझ्या या करी वारोनी विघ्न समरदावसर करी राही पाही देवी मम सदना गजवदना शरणमी तुला जय श्री विघ्नहरा आरती तुला गजमुख हे आसु सुंदर शोभते किती गाते गुण वासुदेव वंदे गणपती गावे पावे मम सदना गजवदना शरणमी तुला जय श्री विघ्नहरा आरती तुला ओवाळीन प्रेम रसी वारी तू मला जय श्री विघ्नहरा आरती तुला
ನನಗೆ ಎಷ್ಟು ಬರ್ತೈತೆ ಅಷ್ಟು ಸ್ವಲ್ಪ ಹಾಡು ಹಾಡಿದೆ. ಅದೇನೋ ಒಂದು ಖುಷಿ ಅಲ್ಲ. ಸ್ವಲ್ಪ ಬಂದಷ್ಟರ ಹಾಡೋನು ಇಲ್ಲ, ಬರಂಗಿಲ್ಲ ಅನ್ಕೊಂತ ಕುಂತ್ರ ಅದು ಎಂದಿಗೂ ಬರಂಗಿನೇ ಇಲ್ಲ. ಬಂದಷ್ಟರ ಹಾಡೇ ಬಿಡೋನು ಈ ಸತಿ ಅಂತ ಹೇಳಿ ನಾ ಯಾವುದು ಮ್ಯೂಸಿಕ್ ಸಿಸ್ಟಮ್ ಆಗಲಿ ಫಸ್ಟ್ ಹಚ್ಚಲಿಲ್ಲ. ನಾವು ಹಾಡಿದ್ವಿ. ಹಾಗೂ ಅಕಸ್ಮಾತ್ ನನ್ನ ಹಾಡಿನಾಗ ತಪ್ಪಾಗಿದ್ರೆ ನೀವು ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಟ್ರಿ ಸಣ್ಣವ್ರು ಅದೇವು ಅಂತ ಹೇಳಿ. ಯಾಕಂತಂದ್ರೆ ಕಲೀಲಿಲ್ಲ ಅಂದ್ರೆ ನಮಗೆ ಬರಂಗಿನೇ ಇಲ್ಲ. ಬರ್ರಿ ಕಲಿಯೂನು ಮಾಡೋನು ಅಂತಂದ್ರೆ ಎಲ್ಲ ನಮಗೆ ಬರ್ತೈತಿ. ಹಾಗಾಗಿ ಬರ್ಬರ್ತಾ ನಾವು ಸ್ವಲ್ಪ ಇನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಾತು, ದೇವ್ರ ಪೂಜಾದಾತು, ಆಮೇಲೆ ಈ ಹಾಡೆಲ್ಲ ಕಲ್ಕೋಬೇಕು ಅಂದಾಗ ನಮ್ಮದು ಒಂದು ಏನೋ ಫೆಸ್ಟಿವಲ್ ಆದಂಗೆ ಅನಿಸ್ತೈತಿ. ಹಂಗೆ ನನಗೂ ಏನೋ ಒಂದು ಹುರುಪು ನೋಡ್ರಿ ಹಾಡೋದು ಕಲ್ಕೊಳಕ್ಕೆ. ನಮ್ಮ ಮಮ್ಮಿ ಆ ಹಾಡು ಗಣಪತಿ ಹಬ್ಬದಾಗ ಹಾಡ್ತಿದ್ರು. ಹಾಗಾಗಿ ಅವ್ರ ಕಡೆ ನಾನು ಫೋಟೋದು ಹೊಡ್ಕೊಂಡು ಬಂದೆ, ಕಲ್ಕೊಂಡೆ. ಸ್ವಲ್ಪ ಮಿಸ್ಟೇಕ್ ಆಗ್ತೈತಿ, ಬಟ್ ಇನ್ನು ಕರೆಕ್ಟ್ ಮಾಡ್ಕೊಳ್ಳೋಣಂತ. ನಿಮಗೂ ಹಿಂಗೆ ಅನ್ರಿ, ಹಿಂಗೆ ಹಾಡೋದು ಕಲಿಯಾಕತ್ತ, ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಾಕತ್ತ, ಪೂಜಾ ಮಾಡಾಕತ್ತ ಸೇರ್ತೈತನ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಏನೋ ಒಂದು ಖುಷಿ ನೋಡ್ರಿ, ಹಬ್ಬ ಮಾಡೋದಾತು, ಹೀಗೆಲ್ಲ ಡೆಕೋರೇಷನ್ ಮಾಡೋದಾತು, ಎಷ್ಟರ ಆಗಲಿ ನಿಮ್ಮ ಕೈಲಿ. ಒಂದು ಹಣ್ಣು ತಂದಿಡ್ರಿ, 5 ಹಣ್ಣು ತಂದಿಡ್ರಿ, ಒಂದೇ ಹೂಲ್ನಾರ ಮಾಡ್ರಿ, ಎಷ್ಟರ ಆಗಲಿ ಒಂದೇನೋ ಮಾಡ್ತಿರಲ್ಲ ಅದೋ ಒಂದು ಸಮಾಧಾನ ನೋಡ್ರಿ. ನನಗಂತೂ ಹಿಂಗೆ ಮಾಡಾಕೋದು ಭಾಳ ಸೇರ್ತೈತಿ. ಆಮೇಲೆ ನನಗೆ ನನ್ನ ಗಂಡನೂ ಭಾಳ ಸಪೋರ್ಟಿವ್ ಅದಾರ. ಹೂ ಎಷ್ಟರ ಕಾಸ್ಟ್ಲಿ ಇರಲಿ ನಾ ಅದನ್ನು ತೊಗೊಳೋನು, ಹಿಂಗೆ ಮಾಡೋನು ಅಂತಂದ್ರೆ ಆಯ್ತು ತಗೋ ಮಾಡೋನು, ದೇವ್ರಿಗೆ ಎಲ್ಲ ಚಂದ ಮಾಡೋನು ಅಂಥೇಳಿ ಅವರು ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಪೂಜಾ ಎಲ್ಲ ಚಲೋತಂಗೆ ಆತು. ಅದಾದ್ಮೇಲೆ ನೋಡ್ರಿ ಇಲ್ಲೇ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ. ಇವತ್ತಿನ ಅಡುಗೆ ಏನೇನು ಇರ್ತೈತಂದ್ರೆ ಹೋಳ್ಗೆ, ಮೋದಕ, ಆಮೇಲೆ ಕಟ್ಟಿನ ಸಾರು, ಬಟಾಟಿ ಪಲ್ಯ, ಕೋಸಂಬರಿ ಇರ್ತೈತಿ. ಹಾಗಾಗಿ ಅದರದ್ದು ಎಲ್ಲ ತಯಾರಿ ನಡೆದೈತೆ ನೋಡ್ರಿ. ಇಲ್ಲೇ ಅಡುಗೆದು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ನನಗೆ ಅಡುಗೆ ಮಾಡೋದು ಭಾಳ ಐತಿ ಕೆಲಸ. ಹಾಗಾಗಿ ಜಾಸ್ತಿ ಏನಾಗಲಿಲ್ಲ, ಎಷ್ಟಕ್ಕೆ ಅಷ್ಟೇ ಕ್ಲಿಪ್ಪಿಂಗ್ಸ್ ಹಾಕೇನಿ. ಇಲ್ಲಿ ನೋಡ್ಬೋದು ನೀವು ನೈವೇದ್ಯ ತಾಟ ರೆಡಿ ಐತಿ. ಹೋಳ್ಗೆ, ಅನ್ನ, ಸಾರು, ಬಟಾಟಿ ಪಲ್ಯ, ಕೋಸಂಬರಿ, ಆಮೇಲೆ ಮೋದಕ. ಇಲ್ಲೇ ನೈವೇದ್ಯನೂ ಮಾಡಕತ್ತೇನು ದೇವರಿಗೆ. ಇದು ಎಲ್ಲ ಆಗ್ಬೇಕಾದ್ರೆ ಮಧ್ಯಾಹ್ನ 2:30, 3 ಆಯ್ತು ನೋಡ್ರಿ ನಂದು ಅಡಿಗೆ ಮತ್ತು ನೈವೇದ್ಯ ಆಗೋದ್ರೊಳಗೆ. ಸ್ವಲ್ಪ ಲೇಟನ ಆತಕ್ರೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಯಾಕಂದ್ರೆ ಪೂಜಾ ಮಾಡಬೇಕು, ಆಮೇಲೆ ಇದು ಡೆಕೋರೇಷನ್ನು, ಆಮೇಲೆ ಎಲ್ಲ ಮಾಡೋದಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಲ್ಲ. ಹಾಗಾಗಿ 3 ಆತು. ಇನ್ನೇನು ನಾವು ಎಲ್ಲರೂ ಊಟ ಮಾಡ್ಬೇಕು ನೋಡ್ರಿ. ನನಗಂತರೂ ಇವತ್ತಿನ ಮೋದಕ ಭಾಳ ಸೇರಿತು, ಚಲೋ ಆಗಿತ್ತು. ಆಮೇಲೆ ನಮ್ಮ ತಂಗಿಗೆ ನಾ ಮಾಡಿದ್ದು ಕೋಸಂಬರಿ ಭಾಳ ಸೇರಿತು. ಹೋಳಿಗೆನ ಯಾಕೋ ಒಂದು ಸ್ವಲ್ಪ ಕೈ ಕೊಟ್ಟು ನನಗೆ, ಯಾಕಂದ್ರೆ ಹೂರ್ನ ಮೆತ್ತಗಾಗಿತ್ತು ಅಂತ ಹೇಳಿ. ಟೇಸ್ಟ್ ವೈಸ್ ಚಲೋ ಆಗಿತ್ತು, ಕರೆ ದೊಡ್ಡ ಆಗುವಲ್ಲ ಆಗಿದ್ದು ಅವು ಅಷ್ಟೇ. ಯಾಕಂದ್ರೆ ಹೂರ್ನ ಮೆತ್ತಗಾಗಿತ್ತು ಅಂತ ಹೇಳಿ ಬಿಟ್ಟರೆ ಎಲ್ಲ ಚಲೋ ಆಗಿತ್ತು ನೋಡ್ರಿ. ನಂಗಂತರೂ ಭಾಳ ಖುಷಿ ಅನ್ನಿಸ್ತು. ಪೂಜಾ ಮಾಡಿದ್ದಾತು, ಅಡುಗೆ ಮಾಡಿದ್ದಾತು. ಈಗ ನೋಡ್ರಿ ಆ್ಯಕ್ಚುಲಿ ನಿಮಗೆ ಮುಂಜಾನೆ ಸಿಕ್ಕಿದ್ನಿ ನಾನು. ರಂಗೋಲಿ ಹಾಕಿ ಬರ್ತೇನೆ ಅಂತ ಹೇಳಿ ಗಪ್ಪ ಆದ್ನಿ, ಯಾಕಂದ್ರೆ ಪೂಜಾ ಮಾಡೋದಿತ್ತು, ಆಮೇಲೆ ನೈವೇದ್ಯದ ಅಡುಗೆ ಮಾಡೋದಿತ್ತು. ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲಂಗೆ. ಬಟ್ ನಾನು ಶೂಟ್ ಮಾಡೇನಿ ಪೂಜಾ ಮಾಡಿದ್ದು, ಡೆಕೋರೇಷನದ್ದು, ಆಮೇಲೆ ಅಡುಗೆದದು ಸ್ವಲ್ಪ. ಈಗ ನಮ್ಮದು ಊಟದ್ದು ಆತು ನೋಡ್ರಿ. ಸೊ ನೀವೆಲ್ಲ ಏನೇನು ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವೆಲ್ಲ ಏನೇನು ಮಾಡಿದ್ವಿ ಅಂತಂದ್ರೆ ಮೋದಕ, ಹೋಳ್ಗೆ, ಬಟಾಟಿ ಪಲ್ಯ, ಕೋಸಂಬರಿ, ಸಾರು, ಇಷ್ಟೆಲ್ಲ ವೆರೈಟಿ ಇತ್ತು ನೋಡ್ರಿ. ಸೊ ನೀವು ಏನೇನು ಮಾಡಿರಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೆಣ್ಮಕ್ಳಿಗೆ ಅದು ಹಬ್ಬ ಅಂತಂದ್ರೆ ಏನೋ ಉತ್ಸಾಹ ಅಲ್ರಿ. ಯಾಕಂದ್ರೆ ಲಘು ಎದ್ದಿರ್ತೇವೆ ನಾವು. ಈಗ ಆಲ್ರೆಡಿ ನೋಡ್ರಿ 3:30, 4 ಆಗಕ್ಕೆ ಬಂದೈತಿ. ಇಷ್ಟಾದರೂ ಬೇಸರ ಆಗಿರೋಂಗಿಲ್ಲ, ನಮಗೆ ಹುರುಪು ಇರತೈತಿ. ಅದು ಯಾಕಂದ್ರೆ ಹಬ್ಬ ಅಲ್ಲ. ಮತ್ತು ಹಬ್ಬ ಇರೋದು ಹೆಣ್ಮಕ್ಳು ರೆಡಿ ಆಗಕ್ಕೆ, ವೆರೈಟಿ ಮಾಡ್ಕೊಳಕ್ಕೆ, ತಿನ್ನಕ್ಕೆ. ಸೊ ಈಗಿನ ಬರೀ ನಂದು ಬಾಂಡೆ ಅಷ್ಟು ತೊಳೆಯೋದು ಅಷ್ಟೇ ಐತೆ ನೋಡ್ರಿ ಕೆಲಸ. ಸೊ ಅಂದರೆ ಈಗಿಂದೆಲ್ಲ ಕೆಲಸ ಮುಗಿತೈತಿ. ಮತ್ತು ಸಂಜೆಗೆ ಗಣಪಗೆ ಆರತಿ ಮಾಡಿ ಗಣಪತಿ ಎಲ್ಲ ನೋಡಕ್ಕೆ ಹೋಗೋ ಪ್ಲ್ಯಾನ್ ಐತೆ. ಯಾಕಂದ್ರೆ ನಮ್ಮ ತಂಗಿಗಳ್ದು ಎಲ್ಲರೂ ಬಂದಾರಲ್ಲ, ಹಾಗಾಗಿ ಓನ್ಯಾಗಿನ್ನೂ ಎಲ್ಲ ಗಣಪತಿ ನೋಡಕ್ಕೆ ಹೋಗೋ ಪ್ಲ್ಯಾನ್ ಐತಿ. ಈಗ ನೋಡ್ರಿ ಸಂಜಿಕ ನಾನು ನನ್ನ ತಂಗಿಗಳು ರೆಡಿಯಾಗಿ ಗಣಪತಿ ನೋಡಕ್ಕೆ ಹೊಂಟೇವಿ. ನನ್ನ ಗಂಡ ಏನಂದ್ರು ನೀವು ಹೋಗ್ರಿ, ನಂದು ಕ್ಲಾಸ್ ಐತಿ, ನಾ ಆಮೇಲೆ ಬರ್ತೇನಂದ್ರು. ಹಾಗಾಗಿ ನಾವು 3 ಮಂದಿ ಮುಂದೆ ಹೋದ್ವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಾಡ್ಯಾರು. ಆಮೇಲೆ ನೀವು ಮೊದ್ಲೇಕ ನೋಡಿದ್ರಲ್ಲ, ಈ ಗಣಪತಿನ ತಂದು ಇಟ್ಟಿದ್ರು. ಕರೆಕ್ಟ್ ಕಣ್ಣು ಮುಚ್ಕೊಂಡೆ ತೊಗೊಂಬಂದಿದ್ರು. ಈಗ ನೋಡ್ರಿ ಎಲ್ಲ ಗಣಪತಿ ಚಂದ ಕುಂದುರ್ಸಿ ಪೂಜಾ ಎಲ್ಲ ಮಾಡ್ಯಾರು. ಎಷ್ಟು ದೊಡ್ಡದೈತಿ ನೋಡ್ರಿ. ಆಮೇಲೆ ಎಷ್ಟು ಚಂದ ಐತಿ. ನನಗಂದ್ರೆ ಹಿಂಗೆ ಗಣಪತಿ ನೋಡೋದು ಅಂದ್ರೆ ಭಾಳ ಖುಷಿ ನೋಡ್ರಿ. ಆಮೇಲೆ ಎಷ್ಟು ಪೇಷನ್ಸ್ಲೆ ಸಮಾಧಾನಲೆ ಗಣಪತಿ ಎಲ್ಲ ಮಾಡಿರ್ತಾರೆ ನೋಡ್ರಿ. ಆಮೇಲೆ ಇದು ಗಣಪತಿ ನೋಡ್ರಿ ಭಾಳ ದೊಡ್ಡದೈತಿ. ನಿಮಗೆ ವಿಡಿಯೋದಾಗ ಅದು ಗೊತ್ತಾಗಂಗಿಲ್ಲ ಎಷ್ಟು ದೊಡ್ಡದೈತಿ ಏನಂತ ಹೇಳಿ. ಖರೆ ಅಲ್ಲಿ ರಿಯಲ್ ನಿಂತು ನೋಡಿದವ್ರಿಗೆ ಗೊತ್ತದು ಎಷ್ಟು ಹಿಂಗೆ ಗಣಪತಿ ದೊಡ್ಡದೈತಿ ಅಂಥೇಳಿ. ಆಮೇಲೆ ಭಾಳ ಚಂದ ಇತ್ತು. ನಮಗರ ಈ ಗಣಪತಿ ಬಿಟ್ಟು ಬರಾಕ ಮನಸ್ಸಾಗವಲ್ತಾಗಿತ್ತು, ಅಷ್ಟು ಚಂದ ಐತಿ ನೋಡ್ರಿ. ಈ ಗಣಪತಿ ಏನೋ ಅವರು ಹೈದ್ರಾಬಾದಿಂದ ತಂದಿದ್ರಂತ. ಹೆಂಗೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.
ನೋಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಅದ್ರ ಬಾಜು ನಿಂತ ಫೋಟೋದು ತಗೊಳಕತ್ತಾರ, ಅದ್ರ ಕೈಗದು ಬರಾಕತ್ತಾರ ಅವರು. ಆಮೇಲೆ ಅಲ್ಲೇ ಶಿರಾ ಪ್ರಸಾದನೂ ಇತ್ತು. ಇನ್ನೊಂದು ಏನಂತಂದ್ರೆ ಇಲ್ಲೇ ಬೆಂಗಳೂರಿನಾಗ ಗಣಪತಿ ಇಟ್ಟಿರ್ತಾರಲ್ಲ, ಕಂಟಿನ್ಯೂಸ್ ಗಣಪತಿ ಇಟ್ಟು ಗಣಪತಿ ಕಳಿಸೋ ಮಟನೂ ನೋಡ್ರಿ ಬಂದವರಿಗೆಲ್ಲ ಶಿರಾ ಆತು, ಪಲಾವ್ ಆತು, ಪುಳಿಯೋಗರೆ ಆತು, ಏನೋ ಒಟ್ಟು ಏನಾರ ಪ್ರಸಾದ ಇರತೈತೆ. ಒಟ್ಟು ಹಂಗೆ ಖಾಲಿ ಕೈಲಿ ಅಂತೂ ಯಾರನ್ನೂ ಕಳ್ಸಂಗಿನೇ ಇಲ್ಲ ನೋಡ್ರಿ. ಕಡೀಕ ಏನಿಲ್ಲ ಅಂತಂದ್ರು ಉಂಡಿಯರ ಇಟ್ಟ ಬಿಟ್ಟಿರ್ತಾರ. ಹಂಗೆ ಇಲ್ಲಿ ಎಲ್ಲ ಕಡೆ ಪ್ರಸಾದ ಕೊಡಕತ್ತಾರ ನೋಡ್ರಿ. ನಮಗೂ ಹೋದಲ್ಲೆಲ್ಲ ಪ್ರಸಾದ ಇತ್ತು, ಸ್ವಲ್ಪ ಎಲ್ಲ ಕಡೆ ತೊಗೊಂಡ್ವಿ. ಆಮೇಲೆ ನಾವು ಯಲ್ಲಮ್ಮ ದೇವ್ರದ್ದು ಗುಡಿಗೂ ಹೋಗಿದ್ವಿ, ಇಲ್ಲಿಯೂ ನಮಸ್ಕಾರ ಮಾಡ್ಕೊಂಡು ಅಲ್ಲಿನೂ ಗಣಪತಿ ಇಟ್ಟಿದ್ರು, ಅದನ್ನು ಎಲ್ಲ ನೋಡ್ಕೊಂಡು ಬಂದ್ವಿ ನೋಡ್ರಿ. ಇಲ್ಲೇ ಗಣಪತಿ ಭಾಳ ಚಂದ ಇಟ್ಟಿರ್ತಾರ. ಆಮೇಲೆ ನೋಡಕ್ಕೆ ಭಾಳ ಕಳ ಇರ್ತಾವ, ಎಷ್ಟು ಚಂದ ಅದಾವ ನೋಡ್ರಿ. ಇದು ಶಿವಾಜಿ ಮಹಾರಾಜ ಅವ್ರ ಥೀಮ್ಲೇ ಇತ್ತು. ಎಲ್ಲ ಒಂದೊಂದು ಥೀಮ್ ಒಳಗೆ ಇಟ್ಟಿದ್ರು. ಗಣಪತಿ ಭಾಳ ಚಂದ ಇದ್ದು. ನಾವು ಇಟ್ಟಿದ್ದಾಗಿಂದ ಹಿಂಗೆ ಗಣಪತಿ ನೋಡಾಕದು ಹೋಗಿದ್ವಿ, ಅದ ಮೆಮೊರೀಸ್ ಎಲ್ಲ ನನಗೆ ನೆನಪಾಗಕತ್ತಿದ್ದು ನೋಡ್ರಿ. ಯಾಕಂದ್ರೆ ನಾವು ಈಗಾದ್ರೂ ಹೋಗತ್ತೇವೆ ಗಣಪತಿ ನೋಡಾಕ. ನನಗೆ ಹುರುಪು ನೋಡ್ರಿ ಅದು. ಮೊದಲೆಲ್ಲ ನಾವು ಹೆಂಗಂದ್ರೆ ಚಬ್ಬಿಗೆ ಹೋಗ್ತಿದ್ವಿ, ಹುಬ್ಳಿ ಗಣಪತಿ ನೋಡಾಕಾತು, ಬೆಳಗಾವ್ ಗಣಪತಿ ನೋಡಾಕಾತು, ಆಮೇಲೆ ಓನ್ಯಾಗಿನ್ನು ಗಣಪತಿ ನೋಡಕ್ಕೆ ಹೋಗೋದಾತು. ಅಲ್ಲಿ ಏನೇನೋ ಒಂದು ಸ್ಕಿಟ್ ಅದು ಇರ್ತಿತ್ತು, ಏನಾರ ಒಂದು ಶೋ ಇರ್ತಿತ್ತು, ಅದೆಲ್ಲ ನೋಡೋ ಹುರುಪ ಇತ್ತು ನೋಡ್ರಿ. ಈಗಾದರೂ ಆ ಹುರುಪು ನಮಗೆ ಇನ್ನೂ ಐತಿ. ಗಣಪತಿ ಹಬ್ಬ ಅಂತಂದ್ರೆ ಒಂದು ಹುರುಪು ನೋಡ್ರಿ. ಯಾಕಂದ್ರೆ ಗಣಪತಿ ಒಬ್ಬೊಬ್ಬರು ಒಂದೇ ದಿನ ಕಳಿಸ್ತಾರ, ಒಬ್ಬೊಬ್ರು 3 ದಿನ, ಒಬ್ಬೊಬ್ರು 5 ದಿನ, 7 ದಿನ, 9 ದಿನ, ಆಮೇಲೆ ಲಾಸ್ಟ್ನೇಕ 11 ದಿನ, ಇನ್ನು ಕೆಲವೊಬ್ಬರು 21 ದಿನ, ಇನ್ನು ಕೆಲವೊಬ್ರು 1 ತಿಂಗಳು, ಇನ್ನು ಕೆಲವೊಬ್ರು ವರ್ಷಾನ್ಗಂಟ್ಲೆ ಮನ್ಯಾಗ ಇಟ್ಕೊಂಡು ಹೊಸ ಗಣಪತಿ ತಂದು ಆ ಗಣಪತಿ ವಿಸರ್ಜನೆ ಮಾಡೋರು ಅದಾರು. ಹಿಂಗಾಗಿ ಗಣಪತಿ ಅನ್ನೋದೊಂದು ದೊಡ್ಡ ಖುಷಿ ನೋಡ್ರಿ, ಎಲ್ಲರಿಗೂ ಒಂದು ಖುಷಿ ತರ್ತೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಸಣ್ಣ ಹುಡುಗರಿಗಂತೂ ದೊಡ್ಡ ಖುಷಿ. ಯಾಕಂದ್ರೆ ದಿನ ಮನ್ಯಾಗ ವೆರೈಟಿ ಸ್ವೀಟ್ಸ್, ಗಣಪನ ಹೆಸರಲ್ಲೇ ನಮಗೂ ವೆರೈಟಿ ಸ್ವೀಟ್ಸ್ ಎಲ್ಲ ತಿನ್ನಕ್ಕೆ ಸಿಗ್ತೈತಿ. ಆಮೇಲೆ ಪಟಾಕ್ಷಿ ಹಚ್ಚೋರಿಗಂದ್ರೆ ದೊಡ್ಡ ಖುಷಿ. ಈ ಹಬ್ಬದಾಗಾರ ನಾವು ಆರಾಮ್ಸೆ ಪಟಾಕ್ಷಿ ಹಚ್ಬೋದು ಅಂತ ಹೇಳಿ. ಸೊ ನಿಮಗೂ ಈ ಹಬ್ಬ ಸೇರ್ತೈತನ, ನಿಮಗೆ ಯಾವ ಹಬ್ಬ ಸೇರ್ತೈತೆ ಪರ್ಸ್ನಲಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮಗೆ ಹೆಣ್ಮಕ್ಳಿಗೆ ನೋಡ್ರಿ ಚಲೋ ಸೀರೆ ಉಟ್ಕೊಳಕಾತು, ಹಬ್ಬದ ಅಡಿಗೆ ಆತು, ಹಿಂಗೆ ಮಿರಿ ಮಿರ್ಕೊಂತು ಅಡ್ಡಾಡು ಯಾವ್ದು ಹಬ್ಬ ಇದ್ರು ನಮಗೆ ಸೇರತ್ತಾವ ಅವ. ನನಗಂತಲ್ಲ, ಹೆಣ್ಮಕ್ಳಿಗಾದ್ರೂ ಮತ್ತು ರೆಡಿ ಆಗೋದಾತು, ಚಂದ ರೆಡಿಯಾಗಿ ಅಡ್ಡಾಡಿ ಪೂಜಾ ಪುನಸ್ಕಾರ, ವೆರೈಟಿ ಫ್ರೂಟ್ಸ್, ಇದನ್ನು ಅಡಿಗೆ ಇಂಥವೆಲ್ಲ ತಿನ್ನಕ್ಕೆ ಯಾರಿಗಾದರೂ ಸೇರತೈತಿ ಅಲ್ಲ. ಹಾಗಾಗಿ ನಮಗೆ ಹಬ್ಬ ಅಂದ್ರೆ ಭಾಳ ಸೇರ್ತೈತಿ ನೋಡ್ರಿ. ಆಮೇಲೆ ಈ ಗಣಪತಿ ನೋಡ್ರಿ ಎಷ್ಟು ಚಂದ ಐತಿ, ಎಷ್ಟು ಕಳ ಐತಿ ನೋಡ್ರಿ. ಒಂದಕ್ಕಿಂತ ಒಂದು ಗಣಪತಿ ಎಲ್ಲಾನು ಚಂದ ಇದ್ದು, ಇದ ಚಂದ ಐತಿ ಅದ ಚಂದ ಐತಿ ಅಂತಲ್ಲ, ಒಂದಕ್ಕಿಂತ ಒಂದು ಎಲ್ಲ ಗಣಪತಿ ಮಸ್ತ್ ಇದ್ದು ನೋಡ್ರಿ. ನಾವು ಎಲ್ಲೂ ಗಾಡಿ ಏನು ತೊಗೊಂಡು ಹೋಗಲಿಲ್ಲ, ಆರಾಮ್ ಎಲ್ಲ ಓಣಿ ನಡ್ಕೊತ ಹೋದ್ವಿ ನೋಡ್ರಿ. ಆಮೇಲೆ ಇನ್ನೊಂದು ಏನಂತಂದ್ರೆ 1ನೇ ವರ್ಷ ನನಗೆ ನನ್ನ ಗಂಡಗೆ ಏರಿಯಾ ಅಷ್ಟು ಪರಿಚಯ ಇದ್ದಿದ್ದಿಲ್ಲ. ಎಲ್ಲೆಲ್ಲಿ ಲೈಟ್ ಹಾಕ್ಯಾರಲ್ಲ ಅಲ್ಲೆಲ್ಲಿ ನಾವು ಬೈಕ್ ತೊಗೊಂಡು ಹೋಗಿದ್ವಿ. ಬಟ್ ಈಗ ನಮಗೆಲ್ಲ ಪರಿಚಯ ಆಗಿಬಿಟ್ಟೈತೆ ಓಣಿ, ಹಾಗಾಗಿ ನಾವು ನಡ್ಕೋ ಅಂತ ಎಲ್ಲ ಗಣಪತಿ ಹೋದ್ವಿ. ಈ ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಐತಿ, ಭಾಳ ಎತ್ತರಕ್ಕಿತ್ತು. ಈ ಗಣಪತಿಯನ್ನು ಯಲಹಂಕದಿಂದ ಅವರು ತಂದಿದ್ರಂತ, ಇದು ಮಸ್ತ್ ಇತ್ತು ನೋಡ್ರಿ. ನೀವು ಎಲ್ಲ ಬೇಡ್ಕೋರಿ, ನಿಮ್ಮ ಆಸೆನೂ ಎಲ್ಲ ಇರಲಿ ಅಂತ ಆಶಿಸ್ತೇನೆ ನಾನು. ನೋಡ್ಬೋದು ನೀವು ರೋಡ್ಸ್ ಎಲ್ಲ ಎಷ್ಟು ಚಂದ ಲೈಟ್ನಿಂಗ್. ಆಮೇಲೆ ರಾತ್ರಿ 11-12 ಗದ್ಲಿ ಇರತೈತೆ ನೋಡ್ರಿ ಗಣಪತಿ ನೋಡಾಕ. ಅಷ್ಟು ಇಲ್ಲೇ ಅದ್ದೂರಿಯಾಗಿ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಗಣಪತಿನೂ ಎಲ್ಲಾನು ಒಂದೊಂದು ಅವತಾರದಾಗ ಇಟ್ಟಿರ್ತಾರೆ ನೋಡ್ರಿ, ಭಾಳ ಚಂದ ಅನಿಸ್ತೈತಿ ನೋಡಾಕ. ನೀವೆಲ್ಲ ಗಣಪತಿ ಹಬ್ಬ ಹೆಂಗೆ ಮಾಡಿದ್ರಿ, ಯಾವ ಥರ ಅಡುಗೆ ಮಾಡಿದ್ರಿ, ಏನು ಸ್ವೀಟ್ ಮಾಡಿದ್ರಿ, ಏನೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ, ಎಷ್ಟು ದಿನ ನಿಮ್ಮ ಗಣಪಿತ್ತು ಅನ್ನೋದು ನನಗೂ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಖುಷಿ ಆಗ್ತೈತೆ ನೀವು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕೇಳಿಸ್ಕೊಂಡ್ರೆ. ಆಮೇಲೆ ಈ ವಿಡಿಯೋ ಒಳಗೆ ನಮ್ಮ ಅತ್ತಿ ಮನೆ ಒಳಗೆ ಗಣಪನ ತಂದಿಟ್ಟಿದ್ದು, ಆಮೇಲೆ ನಮ್ಮ ಮನೆ ಒಳಗೆ ಗಣಪನ ತಂದಿಟ್ಟಿದ್ದು ಎಲ್ಲ ಐತಿ. ಪೂರ್ತಿ ವಿಡಿಯೋ ಲಾಸ್ಟ್ ಮಟ ನೋಡ್ರಿ.
ಇದು ನಮ್ಮ ಮನೆ ಅಂದ್ರೆ ನಮ್ಮ ಗಂಡನ ಮನ್ಯಾಗಿಂದ ನೋಡ್ರಿ ಗಣಪತಿ. ಅವ್ರು ಎಷ್ಟು ಚಂದ ಗಣಪತಿ ತಂದಿಟ್ಟಾರು, ಡೆಕೋರೇಷನ್ ಎಲ್ಲ ಎಷ್ಟು ಮಾಡ್ಯಾರು. ನನಗೂ ಗಣಪತಿ ಇಡೋ ಟೈಮಿಗೆ ಹೋಗ್ಬೇಕು ಅನ್ನಿಸ್ತೈತಿ. ಖರೆ ನಮ್ಮ ಗಂಡಗ ಸುಟಿ ಇರೋಂಗಿಲ್ಲ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಸಿಗೋದಿಲ್ಲ ಅಂಥೇಳಿ ಇಡೋ ಟೈಮಿಗೆ ಹೋಗಿರೋಂಗಿಲ್ಲ. ಕಳಿಸೋ ಟೈಮಿಗೆ ನಾವು ಹೋಗಿರ್ತೀವಿ. ಗಣಪತಿ ಇಟ್ಟು ಒಂದು 2-3 ದಿವ್ಸಕ್ಕೆ ನಾವು ಹೋಗಿರ್ತೀವಿ. ಸೊ ಅವರು ನೋಡ್ರಿ ಡೆಕೋರೇಷನ್ ಎಲ್ಲ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ. ನಂಗೆ ಹಿಂಗೆ ಡೆಕೋರೇಷನ್ ಮಾಡೋದಾಯ್ತು, ಅರೇಂಜ್ಮೆಂಟ್ಸ್ ಮಾಡೋದಾಯ್ತು, ಆಮೇಲೆ ಮಾಡಿದ್ದನ್ನು ಹಿಂಗೆ ಚಂದ ಐತಂತ ಹೇಳೋದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಯಾಕಂದ್ರೆ ನಂಗೆ ಭಾಳ ಸೇರ್ತೈತಿ ಹಿಂಗೆ ಡೆಕೋರೇಷನ್ ಮಾಡೋದು. ಯಾರು ಹಿಂಗೆ ಚಲೋ ಮಾಡತ್ತಾರಂದ್ರೆ ಅವ್ರ ಕಡೆಯಿಂದ ತಿಳ್ಕೊಳ್ಳೋದು, ಇದನ್ನೆಲ್ಲ ನಂಗೆ ಭಾಳ ಸೇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಅವು ಹೂವೆಲ್ಲ ಹಾಕ್ಯಾರ, ಡೆಕೋರೇಷನ್ ಮಾಡ್ಯಾರ ಅಂಥೇಳಿ. ನೀವು ಹೆಂಗೆ ಡೆಕೋರೇಷನ್ ಮಾಡಿದ್ರಿ, ನಮ್ದು ಹೆಂಗೆ ಅನ್ನಿಸ್ತು ನಿಮಗೆ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮನೆ ನೋಡ್ರಿ ಎಷ್ಟು ಕಲರ್ಫುಲ್ ಲೈಟ್ನಿಂಗ್ ಅನ್ಸಾತೈತಿ. ಹಬ್ಬ ಅಂದ್ರನ ಹಿಂಗೆಲ್ಲ ಮನೆ ತುಂಬ ಲೈಟ್, ಮನೆ ತುಂಬ ಹೂ, ತಳಿರು, ತೋರಣ, ಹುಡುಗರು ಪಟಾಕ್ಷಿ ಅವಾಜ್, ಫ್ರೂಟ್ಸ್, ಸ್ವೀಟ್ಸ್ ಏನೆಲ್ಲ ಇರ್ತೈತಿ. ಒಂದೋ ಎರಡೋ ಹೇಳ್ಕೊಂತ ಕುಂತ್ರ ಸಂಜೆ ಆದರೂ ಮುಗಿಯಂಗಿಲ್ಲ ನೋಡ್ರಿ. ಆಮೇಲೆ ವಿಡಿಯೋ ಅಂತೀರಿ ನೀವು, ಈಗೇನಪ್ಪ ವಿಡಿಯೋ ತಾಸು ಗಂಟ್ಲೆ ಹಾಕಿಬಿಟ್ಟಾಳಲ್ಲ ಅಂತ ನೀವು ಅಂತೀರಿ. ಮತ್ತು ಹಾಗಾಗಿ ಭಾಳ ಎಕ್ಸ್ಪ್ಲನೇಷನ್ ಬೇಡ, ನೀವೇ ನೋಡ್ರಿ ಗೊತ್ತಾಕೈತಿ ನಿಮಗೆ ಹೆಂಗೈತಿ ಡೆಕೋರೇಷನ್, ಗಣಪ ಹೆಂಗತಾನ. ಆಮೇಲೆ ನಮ್ದು ಪದ್ಧತಿ ಮೊದಲಿಂದ ಏನೈತಂದ್ರೆ ಗಣಪತಿನ ಮಾಡ್ನಾಗ ಇರೋದಂತ ಐತಿ. ಹಾಗಾಗಿ ನಾವು ಯಾವತ್ತೂ ಇಷ್ಟ ಸೈಜ್ ಗಣಪತಿ ಇರ್ತೈತಿ ನೋಡ್ರಿ ನಮ್ದು. ಇಲ್ಲಾಂದ್ರೆ ದೊಡ್ಡ ತಂದು ಇಡಂಗಿಲ್ಲ ನಾವು, ಯಾಕಂದ್ರೆ ಅದು ಮಾಡನಾಗ ಕುಂದ್ರಂಗಿಲ್ಲ. ನೋಡ್ಬೋದು ನೀವು ಮನೆ ತುಂಬ ಲೈಟ್ನಿಂಗ್ಸ್ ಎಲ್ಲ. ಗಣಪತಿನ ಮುಂಜಾನೆ ತಂದಿಟ್ಟಿರ್ತಾರೋ, ಆಮೇಲೆ ನನಗೆ ಡೆಕೋರೇಷನ್ ಅದೆಲ್ಲ ವಿಡಿಯೋ ಮಾಡಿ ಕಳಿಸ್ಯಾರ ನೋಡ್ರಿ. ಸೊ ಒಂದು ಖುಷಿ ಅಲ್ಲ ನಮಗೂ ಹೆಂಗೆ ಮಾಡ್ಯಾರ ನೋಡಕ್ಕೆ. ಹಾಗಾಗಿ ವಿಡಿಯೋಸ್ ಎಲ್ಲ ಕಳ್ಸ್ಯಾರ ಅವರು. ಹಾಗಾಗಿ ನಾನು ಅದನ್ನು ಯೂಟ್ಯೂಬ್ ವಿಡಿಯೋದಾಗ ಇನ್ಕ್ಲೂಡ್ ಮಾಡೀನಿ. ನಿಮಗೂ ಗೊತ್ತಾಕೈತಿ ನಮ್ಮ ಮನ್ಯಾಗ ಅಲ್ಲಿ ಗಣಪತಿ ಹೆಂಗೆ ಇಟ್ಟಿರ್ತಾರಂತ ಹೇಳಿ. ನಾನು ತವ್ರ ಮನಿದು ಆಯ್ತು, ಗಂಡನ ಮನಿದು ಆಯ್ತು, ಎರಡೂರ್ದು ವಿಡಿಯೋ ಹಾಕೇನಿ. ಅವ್ರು ನಮಗೇನು ಕಳ್ಸ್ಯಾರ ಅದನ್ನು ನಾನು ಇದ್ರೊಳಗೆ ಇನ್ಕ್ಲೂಡ್ ಮಾಡೇನಿ ನೋಡ್ರಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆ ನಮ್ಮ ಮನೆ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಹೇಳ್ರಿ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆ 200 ವರ್ಷದ ಹಳೇದು ನೋಡ್ರಿ. ಇಲ್ಲೇ ನೋಡತ್ತಿರಲ್ಲ ಇವ್ರು ನಮ್ಮ ಕಾಕ. ಈಗ ನಾ ಹಾಕಿರೋ ವಿಡಿಯೋ ನಮ್ದು ತವ್ರ ಮನಿದು ನೋಡ್ರಿ. ಇವರು ಗಣಪನ್ ತರಿಯೋ ವಿಡಿಯೋ ಇಲ್ಲೇ ಹಾಕೇನಿ. ನೋಡಾಕತ್ತಿರ್ಲ ಎಷ್ಟು ಹುರುಪು ಹುಡುಗರಿಗೂ. ಬಪ್ಪರೆ ಬಪ್ಪ, ಗಣಪತಿ ಬಪ್ಪ ಅಂತ ಹೇಳ್ಕೊಂತ ಗಣಪತಿನ ವೆಲ್ಕಮ್ ಮಾಡ್ಕೊಳಕತ್ತಾರು. ಈ ಹಬ್ಬ ನೋಡ್ರಿ ಎಲ್ಲರ ಮುಖದಾಗ ಖುಷಿ, ಸಂತೋಷ, ಎಲ್ಲ ಹುಡುಗರಿಗೆ ಒಂದು ಎನರ್ಜಿ ತೊಗೊಂಬರ್ತೈತಿ. ನೀವು ನೋಡಿದ್ರಲ್ಲ, ಇದು ನಂದು ಗಂಡನ ಮನಿದು, ತವ್ರ ಮನಿದು. ಆಮೇಲೆ ಇಲ್ಲಿ ಬೆಂಗಳೂರಿನಾಗ ನಾವು ಹೆಂಗೆ ಸೆಲೆಬ್ರೇಟ್ ಮಾಡೇವು ಅಂಥೇಳಿ ನೋಡ್ರಿ ಎಷ್ಟು ಚಂದ ಕುಂತಾನ ಗಣಪ. ನಂಗಂತೂ ಈ ಹಬ್ಬ ಭಾಳ ಸೇರ್ತೈತಿ ನೋಡ್ರಿ. ನಿಮಗೂ ಹೆಂಗೆ ಅನ್ನಿಸ್ತೈತಿ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೇಳೋದನ್ನು ಮರಿಬೇಡ್ರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಭಾಳ ಕಂಟೆಂಟ್ ಅದಾವೆ ನನ್ನ ಕಡೆ. ಎಡಿಟ್ ಮಾಡಿ ಹಾಕಕ್ಕೆ ನನಗೆ ಟೈಮು ಸಿಗವಲ್ದು. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಯಾವಾಗ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಆಮೇಲೆ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಮೊದಲು ಕಾಮೆಂಟ್ ಮಾಡಿರಿ. ನಾ ಮಾಡಿದ ಪೂಜಾ, ಡೆಕೋರೇಷನ್, ಆಮೇಲೆ ಇಲ್ಲಿ ಗಣಪತಿ ಎಸ್ಪೆಷಲಿ ಎಷ್ಟು ಚಂದ ಇದ್ವಲ್ಲ, ನೀವೇ ನೋಡಿದ್ರಿ ವಿಡಿಯೋದಾಗ. ಸೊ ಗಣಪತಿ ಹೆಂಗಿದ್ದು ಅಂತ ಅನ್ನೋದೆಲ್ಲ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಬಾಯ್ ಬಾಯ್.